ನಮಸ್ಕಾರ ಸ್ನೇಹಿತರೆ, ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳಿತ್ತು. ಹಂಗೇನೆ ಅಧಿಕಾರಕ್ಕೆ ಬಂದ ಮೇಲೆ ಆ ಕೆಲವೊಂದು ಯೋಜನೆಗಳು ಏನಿತ್ತು ಅದನ್ನು ಜಾರಿಗೆ ಕೂಡ ತಂದಿದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಜನಗಳಿಗೆ ತಲುಪ್ತಾ ಇದೆ ಅನ್ನೋದು ತುಂಬ ಮುಖ್ಯವಾದಂಥ ಪ್ರಶ್ನೆ. ನಾನಿವತ್ತು ಮಾತಾಡೋಕೆ ಹೊರಟಿರೋದು ಈ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹ ಜ್ಯೋತಿ ಯೋಜನೆಯ ಬಗ್ಗೆ. ಸ್ನೇಹಿತರೆ, ಏನು ಆಶ್ವಾಸನೆ ಕೊಟ್ಟಿದ್ರು ಅಂತಂದರೆ, ನಾವು ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ತನ್ನು ಕೊಡ್ತೀವಿ ಅಂತ ಹೇಳಿದರು. 200 ಯೂನಿಟ್ವರೆಗೂ ಕೂಡ ಯಾರು ಬೇಕಾದ್ರೂ ಉಪಯೋಗಿಸಬಹುದು. ಗೃಹ ಬಳಕೆಗೆ ಯಾರು ಕೂಡ ದುಡ್ಡನ್ನು ಕಟ್ಟಂಗಿಲ್ಲ. ಅದರ ಮೇಲ್ಪಟ್ಟು ಉಪಯೋಗಿಸಿದ್ರೆ ಎಷ್ಟು ಯೂಸ್ ಮಾಡ್ತೀರೋ, ಅಂದರೆ 201 ಯೂನಿಟ್ ಆಯಿತು ಅಂದರೆ 201 ಯೂನಿಟ್ಗೂ ಕಟ್ಟಬೇಕಾಗುತ್ತೆ. ಬರೀ 1 ಯೂನಿಟ್ಗೆ ಮಾತ್ರ ಕಟ್ಟಿಸ್ಕೊಳ್ಳಲ್ಲ. 200 ಒಳಗಡೆ ಇದ್ದರೆ ಫ್ರೀ ಅಂತ ಹೇಳಿದರು. ಆದರೆ ನಾನು ನಿಮಗೆ ಸಾಕ್ಷಿ ಸಮೇತ ತೋರಿಸ್ತೀನಿ. ಈಗ ದೆಹಲಿನಲ್ಲಿ ವಿದ್ಯುತ್ತು ಯೂನಿಟ್ ರೇಟ್ ಎಷ್ಟಿದೆ, ಕರ್ನಾಟಕದಲ್ಲಿ ಎಷ್ಟಿದೆ, ಒಂದು ಯೂನಿಟ್ ರೇಟ್ ಎಷ್ಟಿದೆ, ಹಾಗೆಯೇ ನಮಗೆ ಎಷ್ಟನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಏಕೆಂದರೆ ಅವ್ರು ಹೇಳಿದ್ದು 200 ಯೂನಿಟ್ವರೆಗೂ ಅಂತ ಹೇಳಿದ್ದು. ಆಮೇಲೆ ಹೇಳಿದ್ರು ಏನೋ ಅವರೇಜ್ ತಗೋತೀವಿ 1 ವರ್ಷದ್ದು ಅಂತ ಹೇಳಿದ್ರು. ನಾನು ಸತತವಾಗಿ 6 ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ. 6 ವರ್ಷದಿಂದನೂ ಕೂಡ 110 120 ಯೂನಿಟ್ವರೆಗೂ ನಾವು ಬಳಸ್ತಾ ಇದ್ದೀವಿ. ಕೆಲವು ಟೈಮಲ್ಲಿ 100 ಒಳಗಡೆನೇ ಕೂಡ ಇರುತ್ತೆ. ಆದರೆ ಇವ್ರು ಹೇಳಿದ್ದು 200 ಅಂತ. ಆಮೇಲೆ ಅದೇನೋ ಅವರೇಜು ಅದು ಇದು ಅಂತ ಏನೋ ಬೇರೆ ಲೆಕ್ಕಾಚಾರ ತಂದರು. ಆದ್ರೂ ಕೂಡ ಇಲ್ಲಿ ನಮಗೆ ಗೃಹ ಜ್ಯೋತಿ ಅನುದಾನ ಅಂತ ಎಷ್ಟು ಯೂನಿಟನ್ನು ಕೊಡ್ತಾ ಇದ್ದಾರೆ ಉಚಿತವಾಗಿ ಅನ್ನೋದು ತುಂಬ ಮುಖ್ಯವಾಗಿರುವಂತಹ ಪ್ರಶ್ನೆ. ಯಾಕೆಂದರೆ 200 ಯೂನಿಟನ್ನು ಯಾರಿಗೂ ಕೂಡ ಕೊಡ್ತಾ ಇಲ್ಲ. ಅಕಸ್ಮಾತ್ ನಿಮ್ಗೆ ಯಾರಿಗಾದರೂ ಕೊಡ್ತಿತ್ತು ಅಂದರೆ ಖಂಡಿತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ಸ್ನೇಹಿತರೆ, ಮೊದಲನೇ 1 ಯೂನಿಟ್ಗೆ ಅದು ನಿಗದಿತ ಶುಲ್ಕ ಅಂತ ಮಾಡಿರ್ತಾರೆ, ಫಿಕ್ಸ್ಡ್ ಚಾರ್ಜಸ್ ಅಂತ 145 ರೂಪಾಯಿಯನ್ನು ತಗೋತಾರೆ. ಅದಾದ ಮೇಲೆ ಇನ್ನು ಹೆಚ್ಚುವರಿಯಾಗಿ ಏನು ಬಳಸ್ತೀವಲ್ವ ಅದಕ್ಕೆ 5 ರೂಪಾಯಿ 80 ಪೈಸವನ್ನು ತಗೋತಿದ್ದಾರೆ. ಇದು ನಮ್ಮ ಕರ್ನಾಟಕದಲ್ಲಿ. ಸ್ನೇಹಿತರೆ, ಯಾವುದೇ ಬೆಲೆಗಳಾದ್ರೂ ಕೂಡ ನಮ್ಮ ಭಾರತದ ರಾಜಧಾನಿಯಾಗಿರುವಂತಹ ದೆಹಲಿನಲ್ಲಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇರುತ್ತೆ. ಆದರೆ ಅಲ್ಲಿ ಕರೆಂಟ್ ಬಿಲ್ಲು ಎಷ್ಟಿದೆ ಅಂತ ನೋಡೋದಾದರೆ, 0 to 200 ಯೂನಿಟ್ವರೆಗೂ ಕೂಡ 3 ರೂಪಾಯಿ ಇದೆ. ಇನ್ನು 201 ಯೂನಿಟಿಂದ 400ವರೆಗೂ ಕೂಡ 4 ರೂಪಾಯಿ 50 ಪೈಸೆ ಇದೆ. ಇನ್ನು 400 ಯೂನಿಟಿಂದ ಮೇಲ್ಪಟ್ಟು ಹೋಯಿತು ಅಂತಂದರೆ 6.5 ರೂಪಾಯಿ ಇದೆ. 401ರಿಂದ 800 ಯೂನಿಟ್ವರೆಗೂ ಏನಾರು ನೀವು ಉಪಯೋಗಿಸಿದ್ರೆ ಅದಕ್ಕೆ ಒಂದು ರೇಟ್ ಇದೆ. ಸ್ನೇಹಿತರೆ, ಇಲ್ಲಿ 200 ಯೂನಿಟ್ಗೆ 3 ರೂಪಾಯಿ ಇದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ. ಯೂನಿಟ್ಗೆ 145 ರೂಪಾಯಿ ಇದೆ ಫಿಕ್ಸ್ಡ್ ಚಾರ್ಜ್. ಮಿನಿಮಮ್ ಚಾರ್ಜ್ ಅಂತ ಅದನ್ನೇನು ತೊಗೊತಾರೆ, ಆಯಿತು ಓಕೆ, ಏನಾದರೂ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಅದಾದ ಮೇಲೆ ಎಷ್ಟು ಬಳಸ್ತೀರೋ ಅಷ್ಟಕ್ಕೂ ಕೂಡ 5 ರೂಪಾಯಿ 80 ಪೈಸೆ ಇದೆ. ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ಸು ಮತ್ತು ಟ್ಯಾಕ್ಸು ಇದನ್ನೆಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ. ಅದು ಓಕೆ, ಎಲ್ಲರೂ ಟ್ಯಾಕ್ಸ್ ಕಟ್ಟಲೇಬೇಕಾಗಿದೆ. ನಮ್ಮ ಟ್ಯಾಕ್ಸ್ ನಮಗೆ ಉಪಯೋಗ ಆಗುತ್ತೆ, ಆದರೂ ಪರವಾಗಿಲ್ಲ, ಅದನ್ನು ಹಾಕಲಿ. ಆದರೆ ನನಗೆ ಇಲ್ಲಿ ಏನಪ್ಪ ಅಂದರೆ ಒಂದು ಡೌಟು. ಸ್ನೇಹಿತರೆ, ನಮಗೆ ಕಳೆದ ತಿಂಗಳಿನಲ್ಲಿ ಎಷ್ಟು ಯೂನಿಟ್ ಓಡಿದೆ ಅಂದರೆ 94 ಯೂನಿಟ್ ಓಡಿದೆ. ಯಾಕೆಂದರೆ ಒಂದು ತಿಂಗಳದ್ದು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. 94 ಯೂನಿಟು ಓಡಿದೆ. ಅದರಲ್ಲಿ ಸಬ್ಸಿಡಿ ಅಂದರೆ ಗೃಹ ಜ್ಯೋತಿ ಅನುದಾನ ಅನ್ನೋದು ಬಂದು 71 ಯೂನಿಟನ್ನು ಕೊಡ್ತಿದ್ದಾರೆ. ಇನ್ನು 23 ಯೂನಿಟ್ಗೆ ನಾವು ಬಿಲ್ಲನ್ನು ಪೇ ಮಾಡಬೇಕಾಗಿದೆ. ಇಲ್ಲಿ ಅವ್ರು ಹೇಳಿದ್ದು ಏನಂದರೆ 200 ಯೂನಿಟ್ಟು ಫ್ರೀ ಅಂತ ಹೇಳಿದರು. ಆದರೆ ಅದು ನಮ್ಮದು ಓಡಿರೋದೇ 94 ಯೂನಿಟ್ಟು. ಅದರಲ್ಲಿ 71 ಯೂನಿಟನ್ನು ಫ್ರೀ ಕೊಟ್ಟು 23 ಯೂನಿಟ್ಗೆ ದುಡ್ಡನ್ನು ಕಟ್ಟಬೇಕು ಅಂತ ಹೇಳ್ತಿದ್ದಾರೆ. ಹಾಗಾದರೆ ಇವರು ಹೇಳಿದ್ದಂಥ 200 ಯೂನಿಟ್ ಉಚಿತ ಅನ್ನೋದು ಎಲ್ಲಿಗೋಯ್ತು? ಸೊ ಈ ಪ್ರತಿಯೊಂದರಲ್ಲೂ ಕೂಡ ಇದೇ ಥರ ಆಗ್ತಾಯಿದೆ. ಗೃಹಲಕ್ಷ್ಮಿ ಅಂತ ಕೊಡೋಕ್ಕೆ ಶುರು ಮಾಡಿದ್ರು. ಕಳೆದ 4 ತಿಂಗಳಿನಿಂದ ಕೂಡ ಗೃಹಲಕ್ಷ್ಮಿ ಹಣ ಇದುವರೆಗೂ ಕೂಡ ಬಂದಿಲ್ಲ. ಮೇ ತಿಂಗಳಿನಿಂದನೂ ಕೂಡ ಬಂದಿಲ್ಲ, ಕೆಲವರಿಗೆ ಏಪ್ರಿಲ್ ತಿಂಗಳಿನಿಂದನೂ ಕೂಡ ಬಂದಿಲ್ಲ. ಅದೇನಾದರೂ ಇರಲಿ, ಅದ್ರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಮಾತಾಡೋಣ. ಈಗ ನನಗೆ ನೋಡಿ 200 ಯೂನಿಟ್ ಉಚಿತ ವಿದ್ಯುತ್ ಅಂತ ಹೇಳಿದ್ದಾರೆ. ನುಡಿದಂತೆ ನಡೆದಿದ್ದೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಎಲ್ಲಿ ನಡೆದಿದ್ದಾರೆ ನುಡಿದಂತೆ? 200 ಯೂನಿಟ್ ಫ್ರೀ ಅಂತ ಹೇಳಿದ್ದಾರೆ. ಅಲ್ಲಿ ಬಳಸಿರೋದೇ 94 ಯೂನಿಟ್ಟು. ಅದರಲ್ಲಿ 71 ಯೂನಿಟನ್ನು ಫ್ರೀ ಕೊಟ್ಟಿದ್ದಾರೆ. 23 ಯೂನಿಟ್ಗೆ ಬಿಲ್ಲನ್ನು ಕಟ್ಸ್ಕೊತಿದ್ದಾರೆ. ಹಂಗಂದರೆ ಈ ಗೃಹ ಜ್ಯೋತಿಯ ಅನುದಾನ ಅಂತ ಏನಿದೆಯೋ, ಇವರು ಉಚಿತ ಕರೆಂಟ್ ಅನ್ನೋದು 71 ಯೂನಿಟ್ ಅಂತಲೇ ಅನೌನ್ಸ್ ಮಾಡಿದರೆ ಸರಿಯಾಗಿರ್ತಾ ಇತ್ತು. 71 ಯೂನಿಟನ್ನು ಕೊಡ್ತಾ ಇದ್ದೀವಿ ಅಂತ. ಆದರೆ 200 ಅಂತ ಹೇಳಿದ್ದಾರೆ, 71 ಕೊಡ್ತಾ ಇದ್ದಾರೆ. ಆದರೆ ಯಾರಿಗಾದ್ರೂ ಒಬ್ರಿಗಾದ್ರೂ ಕೂಡ 180 190 ಯೂನಿಟ್ವರೆಗೂ ಉಚಿತವಾಗಿ ಓಡಿಸಿದ್ದೀರಾ ಅನ್ನೋದೇ ಆದರೆ ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಆದರೆ ಮುಖ್ಯವಾಗಿ ಇನ್ನೊಂದು ಏನಂತಂದರೆ,
ಈಗ ಇಷ್ಟು ದಿನ 200 ಯೂನಿಟನ್ನು ಫ್ರೀ ಕೊಡ್ತಿದ್ದೋ ಇನ್ನು ಮೇಲೆ ಇನ್ನೂ 10% ಹೆಚ್ಚುವರಿಯಾಗಿ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಅಂತ. ಅಂದರೆ 200 ಯೂನಿಟ್ ಇದ್ದರೆ 220 ಯೂನಿಟ್ ತನಕ ಫ್ರೀಯಾಗಿ ಓಡಿಸ್ಬೋದು. ಅಥವಾ ನೀವು 180 ಯೂನಿಟ್ ಇದುವರೆಗೂ ಓಡಿಸ್ತಾ ಇದ್ದರೆ ಇನ್ನು ಮುಂದಕ್ಕೆ 198 ಯೂನಿಟ್ವರೆಗೂ ನಿಮಗೆ ಉಚಿತವಾಗಿ ಸಿಗುತ್ತೆ ಅನ್ನೋ ಥರ ಹೇಳ್ತಾ ಇದ್ದಾರೆ. ಇದು ಮುಂಚೆ ಅವ್ರು ಹೇಳಿದಂಥ 200 ಯೂನಿಟನ್ನೇ ಉಚಿತವಾಗಿ ಸರಿಯಾಗಿ ಕೊಡ್ತಾ ಇಲ್ಲ, ದುಡ್ಡು ಕಟ್ಸ್ಕೊತಾ ಇದ್ದಾರೆ, ಅರ್ಧಕ್ಕರ್ಧ ಕೊಡ್ತಿದ್ದಾರೆ. ಅಂಥದ್ರಲ್ಲಿ ಇನ್ನೂ 20% ಅಂದರೆ ಯಾವುದೇ ಕಾರಣಕ್ಕೂ ಆ ಒಂದು ಯೋಜನೆ ಖಂಡಿತ ಸಿಗೋದಿಲ್ಲ. ಸುಮ್ಮನೆ ಈ ನಾವೇನೋ ಉಚಿತವಾಗಿ ಕೊಡ್ತಾ ಇದ್ದೀವಿ ಅಂತ ಒಂದು ಪ್ರಚಾರ ತಗೊಳ್ಳೋದಕ್ಕೋಸ್ಕರವಾಗಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಅಷ್ಟೇ. ನನ್ನ ಅನಿಸಿಕೆಯ ಪ್ರಕಾರ ಸುಮ್ಮನೆ ಏನೋ ಪ್ರಚಾರಕ್ಕೋಸ್ಕರ ದೊಡ್ಡದಾಗಿ ಕಟೌಟ್ಗಳನ್ನ ಹಾಕ್ಸ್ಕೊತಾರೆ, ಅಲ್ಲಿ ಅನೌನ್ಸ್ಮೆಂಟನ್ನು ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಅದು ಸಿಗೋದಿಲ್ಲ, ಇದುವರೆಗೂ ಸಿಕ್ಕಿಲ್ಲ, ಇನ್ನು ಮುಂದಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ನಮಗೆ ಉಚಿತವಾಗಿ ಸಿಕ್ಕಿದ್ದೇನೆಂದರೆ ಸ್ತ್ರೀ ಯೋಜನೆ, ಅದೇನೋ ಸ್ತ್ರೀ ಶಕ್ತಿ ಅಂತ ಏನೋ ಮಾಡಿ ಬಿಟ್ಟರಲ್ಲ ಬಸ್ಗಳಲ್ಲಿ ಉಚಿತವಾಗಿ ಓಡಾಡೋದಕ್ಕೆ, ಅದೊಂದೇ ಸಿಕ್ಕಿದ್ದು. ಅದನ್ನು ಉಚಿತವಾಗಿ ಓಡಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೇ ಸಾರಿಗೆ ನೌಕರರು ನಮಗೆ ಸರಿಯಾಗಿ ಸಂಬಳ ಕೊಡ್ತಿಲ್ಲ ಅಂತ ಸ್ಟ್ರೈಕ್ ಮಾಡಿಕೊಂಡು ಕೂತ್ಕೊಂಡಿದ್ದು. ಇನ್ನು ಸ್ವಲ್ಪ ದಿನ ಹೋದರೆ ಸಾರಿಗೆ ಇಲಾಖೆ ಕೂಡ ಮುಚ್ಚೋಗುವಂಥ ಪರಿಸ್ಥಿತಿಗೆ ಬರುತ್ತೆ. ಸ್ನೇಹಿತರೆ, ನನಗಂತೂ ಕೂಡ ಈ 6 ವರ್ಷದಿಂದ ನಾನು ಒಂದೇ ಮನೆಯಲ್ಲಿ ವಾಸ ಮಾಡ್ತಾಯಿದ್ದೀನಿ. 6 ವರ್ಷದಿಂದನೂ ಕೂಡ ಒಂದೇ ಥರನಾಗಿ ಕಟ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದೂ ಕೂಡ ನನಗೆ 200-300 ಯೂನಿಟ್ ವಿದ್ಯುತ್ತನ್ನು ನಾನು ಉಪಯೋಗಿಸಿಲ್ಲ. 100-110 ಯೂನಿಟ್ ಉಪಯೋಗಿಸ್ತಾ ಇದೆ. ಆಗಿದ್ಮೇಲೆ ನನಗೆ ಇದು ಸಂಪೂರ್ಣವಾಗಿ ಉಚಿತವಾಗಿ ಇರಲೇಬೇಕಾಗಿತ್ತು. ಆದರೆ ಕೂಡ ಇಲ್ಲ, 71 ಯೂನಿಟ್ ಉಚಿತವಾಗಿದೆ, 23 ಯೂನಿಟ್ಗೆ ದುಡ್ಡನ್ನು ಕಟ್ತಾ ಇದ್ದೀವಿ. ಹಾಗೆ ಈ ನಮ್ಮ ಬಿಲ್ಡಿಂಗ್ನಲ್ಲಿ ಇನ್ನೂ ಒಂದು ಬಿಲ್ ಇದೆ, ಅದು ಜಾಸ್ತಿ ಓಡಲ್ಲ, 16 ಯೂನಿಟ್ ಮಾತ್ರನೇ ಓಡಿದೆ. ಹಾಗಾಗಿ ಅದಕ್ಕೆ ಯಾವುದೇ ಚಾರ್ಜಸ್ಸು ಇಲ್ಲ. ನಾವು 16 ಯೂನಿಟನ್ನು ಯೂಸ್ ಮಾಡಿದ್ದಾರೆ ಇನ್ನು ಒಂದು ಮನೆಗೆ, ಅದು ಸಂಪೂರ್ಣವಾಗಿ ಉಚಿತವಾಗಿದೆ. ಹಾಗಾಗಿ ಸಿಗ್ತಾ ಇರೋದು 71 ಯೂನಿಟು, 16 ಯೂನಿಟು. ಅದೇ 20-30 ಯೂನಿಟ್ ಓಡಿಸಿದ್ರೆ ಮೋಸ್ಟ್ಲಿ ನನ್ನ ಪ್ರಕಾರ 50 ಯೂನಿಟ್ ಒಳಗಡೆ ಏನಾದರೂ ಓಡಿಸ್ತು ಅಂತಂದರೆ ಉಚಿತವಾಗಿ ಸಿಗ್ತಾ ಇರ್ಬೋದೇನೋ. ಅದೇ ಇವ್ರು ಏನು ಅನೌನ್ಸ್ ಮಾಡಿರೋ ಅದರಲ್ಲಿ ಕಾಲು ಭಾಗನ ಫ್ರೀಯಾಗಿ ಕೊಡ್ತಿರಬಹುದು ಅಂತ ನನಗನ್ಸುತ್ತೆ. ನಿಮ್ಗೆ ಯಾರಿಗಾದರೂ ಸರಿಯಾಗಿ ಗೊತ್ತಿದ್ದರೆ ನೀವು ಎಷ್ಟು ಯೂನಿಟನ್ನು ಓಡಿಸ್ತಾ ಇದ್ದೀರಾ, ನಿಮ್ಗೆ ಎಷ್ಟು ಫ್ರೀಯಾಗಿ ಸಿಗ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಒಂದು ಮಾಹಿತಿ ನಿಮ್ಮೊಂದಿಗೆ ಶೇರ್ ಮಾಡಬೇಕನ್ನಿಸ್ತು, ಶೇರ್ ಮಾಡಿದ್ದೀನಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.